ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಸಾಕಷ್ಟು ಮಹತ್ವದ ಯೋಜನೆಗಳನ್ನು ಘೋಷಿಸಿದ್ದಾರೆ. ಬಜೆಟ್ನಲ್ಲಿ ಸಾಕಷ್ಟು ವಸ್ತುಗಳ ಬೆಲೆ ಕಡಿಮೆಯಾಗಿವೆ. ಹಾಗಾದರೆ ಯಾವ್ಯಾವ ವಸ್ತುಗಳ ಬೆಲೆ ಕಡಿಮೆಯಾಗಿದೆ ಅನ್ನೋದರ ಮಾಹಿತಿ ಇಲ್ಲಿದೆ. ಬಜೆಟ್ನಲ್ಲಿ ಯಾರಿಗೆ ಜಾಕ್ಪಾಟ್? ಯಾವುದು ಏರಿಕೆ, ಯಾವುದು ಇಳಿಕೆ? ಇಂದು ಕೇಂದ್ರ ಸರ್ಕಾರದ 50,65,345 ಕೋಟಿ ರೂಪಾಯಿಯ ಬೃಹತ್ ಬಜೆಟ್ ಮಂಡನೆಯಾಗಿದೆ. ಜನಸಾಮಾನ್ಯರನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಸಲದ ಬಜೆಟ್ ಮಂಡಿಸಿದೆ. ಹೌದು, ಈ ಬಾರಿ ಬಜೆಟ್ ಮೇಲೆ ಭಾರತೀಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಯಾವ ಬೆಲೆ ಏರಿಕೆ ಆಗುತ್ತೋ, ಯಾವುದು ಕಡಿಮೆ ಆಗುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಇದೀಗ ಬಜೆಟ್ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಕೆಲವೊಂದು ಅಗತ್ಯ ವಸ್ತುಗಳ ಬೆಲೆ ಕಡಿಮೆಯಾಗಿದೆ. ಯಾವುದು ಇಳಿಕೆ? ಮೊಬೈಲ್ ಬ್ಯಾಟರಿ, ಲಿಥಿಯಂ ಬ್ಯಾಟರಿ, ಸ್ವದೇಶಿ ಬಟ್ಟೆಗಳು, ಲೆದರ್ ಶೂ, ಬೆಲ್ಟ್, ಚರ್ಮದ ಉತ್ಪನ್ನ, ಎಲ್ಇಡಿ ಮತ್ತು ಎಲ್ಸಿಡಿಗಳ ಬೆಲೆ ಇಳಿಕೆಯಾಗಿದೆ. ವೈದ್ಯಕೀಯ ಉಪಕರಣಗಳು, 36 ಕ್ಯಾನ್ಸರ್ ಔಷಧಗಳು, ಜೀವ ರಕ್ಷಕ ಔಷಧಗಳು ಬೆಲೆಯೂ ಕಡಿಮೆ. ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಇಳಿಕೆಯಾಗಿದೆ. The list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಇನ್ನು ಕೆಲವೊಂದು ಐಷಾರಾಮಿ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಯಾವುದು ಏರಿಕೆ? ಮೊಬೈಲ್ ರೀಚಾರ್ಜ್, ಇಂಟರ್ನೆಟ್ ಸೇವೆ ಬೆಲೆ ಹೆಚ್ಚಾಗಿದೆ. ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆಯಾಗಿದೆ. ಸಿಗರೆಟ್ ಮತ್ತು ತಂಬಾಕು ದರ ಕೂಡ ಹೆಚ್ಚಳವಾಗಿದೆ. ಇದರ ಜೊತೆಗೆ ಆಮದು ಕಾರ್ ಹಾಗೂ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ದರ ಏರಿಕೆಯಾಗಿದೆ. ಈ ಸಲದ ಬಜೆಟ್ನಿಂದ ಜನಸಾಮಾನ್ಯರು ನಿಟ್ಟುಸಿರು ಬಿಡುವಂತಾಗಿದ್ದು, ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಗಮನಾರ್ಹವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಸಾಕಷ್ಟು ಮಹತ್ವದ ಯೋಜನೆಗಳನ್ನು ಘೋಷಿಸಿದ್ದಾರೆ. ಬಜೆಟ್ನಲ್ಲಿ ಸಾಕಷ್ಟು ವಸ್ತುಗಳ ಬೆಲೆ ಕಡಿಮೆಯಾಗಿವೆ. ಹಾಗಾದರೆ ಯಾವ್ಯಾವ ವಸ್ತುಗಳ ಬೆಲೆ ಕಡಿಮೆಯಾಗಿದೆ ಅನ್ನೋದರ ಮಾಹಿತಿ ಇಲ್ಲಿದೆ. ಬಜೆಟ್ನಲ್ಲಿ ಯಾರಿಗೆ ಜಾಕ್ಪಾಟ್? ಯಾವುದು ಏರಿಕೆ, ಯಾವುದು ಇಳಿಕೆ? ಇಂದು ಕೇಂದ್ರ ಸರ್ಕಾರದ 50,65,345 ಕೋಟಿ ರೂಪಾಯಿಯ ಬೃಹತ್ ಬಜೆಟ್ ಮಂಡನೆಯಾಗಿದೆ. ಜನಸಾಮಾನ್ಯರನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಸಲದ ಬಜೆಟ್ ಮಂಡಿಸಿದೆ. ಹೌದು, ಈ ಬಾರಿ ಬಜೆಟ್ ಮೇಲೆ ಭಾರತೀಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಯಾವ ಬೆಲೆ ಏರಿಕೆ ಆಗುತ್ತೋ, ಯಾವುದು ಕಡಿಮೆ ಆಗುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಇದೀಗ ಬಜೆಟ್ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಕೆಲವೊಂದು ಅಗತ್ಯ ವಸ್ತುಗಳ ಬೆಲೆ ಕಡಿಮೆಯಾಗಿದೆ. ಯಾವುದು ಇಳಿಕೆ? ಮೊಬೈಲ್ ಬ್ಯಾಟರಿ, ಲಿಥಿಯಂ ಬ್ಯಾಟರಿ, ಸ್ವದೇಶಿ ಬಟ್ಟೆಗಳು, ಲೆದರ್ ಶೂ, ಬೆಲ್ಟ್, ಚರ್ಮದ ಉತ್ಪನ್ನ, ಎಲ್ಇಡಿ ಮತ್ತು ಎಲ್ಸಿಡಿಗಳ ಬೆಲೆ ಇಳಿಕೆಯಾಗಿದೆ. ವೈದ್ಯಕೀಯ ಉಪಕರಣಗಳು, 36 ಕ್ಯಾನ್ಸರ್ ಔಷಧಗಳು, ಜೀವ ರಕ್ಷಕ ಔಷಧಗಳು ಬೆಲೆಯೂ ಕಡಿಮೆ. ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಇಳಿಕೆಯಾಗಿದೆ. The list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಇನ್ನು ಕೆಲವೊಂದು ಐಷಾರಾಮಿ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಯಾವುದು ಏರಿಕೆ? ಮೊಬೈಲ್ ರೀಚಾರ್ಜ್, ಇಂಟರ್ನೆಟ್ ಸೇವೆ ಬೆಲೆ ಹೆಚ್ಚಾಗಿದೆ. ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆಯಾಗಿದೆ. ಸಿಗರೆಟ್ ಮತ್ತು ತಂಬಾಕು ದರ ಕೂಡ ಹೆಚ್ಚಳವಾಗಿದೆ. ಇದರ ಜೊತೆಗೆ ಆಮದು ಕಾರ್ ಹಾಗೂ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ದರ ಏರಿಕೆಯಾಗಿದೆ. ಈ ಸಲದ ಬಜೆಟ್ನಿಂದ ಜನಸಾಮಾನ್ಯರು ನಿಟ್ಟುಸಿರು ಬಿಡುವಂತಾಗಿದ್ದು, ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಗಮನಾರ್ಹವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಸಾಕಷ್ಟು ಮಹತ್ವದ ಯೋಜನೆಗಳನ್ನು ಘೋಷಿಸಿದ್ದಾರೆ. ಬಜೆಟ್ನಲ್ಲಿ ಸಾಕಷ್ಟು ವಸ್ತುಗಳ ಬೆಲೆ ಕಡಿಮೆಯಾಗಿವೆ. ಹಾಗಾದರೆ ಯಾವ್ಯಾವ ವಸ್ತುಗಳ ಬೆಲೆ ಕಡಿಮೆಯಾಗಿದೆ ಅನ್ನೋದರ ಮಾಹಿತಿ ಇಲ್ಲಿದೆ. ಬಜೆಟ್ನಲ್ಲಿ ಯಾರಿಗೆ ಜಾಕ್ಪಾಟ್?
ಯಾವುದು ಏರಿಕೆ ಯಾವುದು ಇಳಿಕೆ? ಇಂದು ಕೇಂದ್ರ ಸರ್ಕಾರದ 50,65,345 ಕೋಟಿ ರೂಪಾಯಿಯ ಬೃಹತ್ ಬಜೆಟ್ ಮಂಡನೆಯಾಗಿದೆ. ಜನಸಾಮಾನ್ಯರನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಸಲದ ಬಜೆಟ್ ಮಂಡಿಸಿದೆ. ಹೌದು, ಈ ಬಾರಿ ಬಜೆಟ್ ಮೇಲೆ ಭಾರತೀಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಯಾವ ಬೆಲೆ ಏರಿಕೆ ಆಗುತ್ತೋ, ಯಾವುದು ಕಡಿಮೆ ಆಗುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಇದೀಗ ಬಜೆಟ್ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಕೆಲವೊಂದು ಅಗತ್ಯ ವಸ್ತುಗಳ ಬೆಲೆ ಕಡಿಮೆಯಾಗಿದೆ. ಯಾವುದು ಇಳಿಕೆ? ಮೊಬೈಲ್ ಬ್ಯಾಟರಿ, ಲಿಥಿಯಂ ಬ್ಯಾಟರಿ, ಸ್ವದೇಶಿ ಬಟ್ಟೆಗಳು, ಲೆದರ್ ಶೂ, ಬೆಲ್ಟ್, ಚರ್ಮದ ಉತ್ಪನ್ನ, ಎಲ್ಇಡಿ ಮತ್ತು ಎಲ್ಸಿಡಿಗಳ ಬೆಲೆ ಇಳಿಕೆಯಾಗಿದೆ. ವೈದ್ಯಕೀಯ ಉಪಕರಣಗಳು, 36 ಕ್ಯಾನ್ಸರ್ ಔಷಧಗಳು, ಜೀವ ರಕ್ಷಕ ಔಷಧಗಳು ಬೆಲೆಯೂ ಕಡಿಮೆ. ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಇಳಿಕೆಯಾಗಿದೆ. The list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಇನ್ನು ಕೆಲವೊಂದು ಐಷಾರಾಮಿ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಯಾವುದು ಏರಿಕೆ? ಮೊಬೈಲ್ ರಿಚಾರ್ಜ್, ಇಂಟರ್ನೆಟ್ ಸೇವೆ ಬೆಲೆ ಹೆಚ್ಚಾಗಿದೆ. ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆಯಾಗಿದೆ. ಸಿಗರೆಟ್ ಮತ್ತು ತಂಬಾಕು ದರ ಕೂಡ ಹೆಚ್ಚಳವಾಗಿದೆ. ಇದರ ಜೊತೆಗೆ ಆಮದು ಕಾರ್ ಹಾಗೂ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ದರ ಏರಿಕೆಯಾಗಿದೆ. ಈ ಸಲದ ಬಜೆಟ್ನಿಂದ ಜನಸಾಮಾನ್ಯರು ನಿಟ್ಟುಸಿರು ಬಿಡುವಂತಾಗಿದ್ದು, ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಗಮನಾರ್ಹವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಸಾಕಷ್ಟು ಮಹತ್ವದ ಯೋಜನೆಗಳನ್ನು ಘೋಷಿಸಿದ್ದಾರೆ. ಬಜೆಟ್ನಲ್ಲಿ ಸಾಕಷ್ಟು ವಸ್ತುಗಳ ಬೆಲೆ ಕಡಿಮೆಯಾಗಿವೆ. ಹಾಗಾದರೆ ಯಾವ್ಯಾವ ವಸ್ತುಗಳ ಬೆಲೆ ಕಡಿಮೆಯಾಗಿದೆ ಅನ್ನೋದರ ಮಾಹಿತಿ ಇಲ್ಲಿದೆ. ಬಜೆಟ್ನಲ್ಲಿ ಯಾರಿಗೆ ಜಾಕ್ಪಾಟ್? ಯಾವುದು ಏರಿಕೆ ಯಾವುದು ಇಳಿಕೆ? ಇಂದು ಕೇಂದ್ರ ಸರ್ಕಾರದ 50,65,345 ಕೋಟಿ ರೂಪಾಯಿಯ ಬೃಹತ್ ಬಜೆಟ್ ಮಂಡನೆಯಾಗಿದೆ. ಜನಸಾಮಾನ್ಯರನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಸಲದ ಬಜೆಟ್ ಮಂಡಿಸಿದೆ. ಹೌದು, ಈ ಬಾರಿ ಬಜೆಟ್ ಮೇಲೆ ಭಾರತೀಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಯಾವ ಬೆಲೆ ಏರಿಕೆ ಆಗುತ್ತೋ, ಯಾವುದು ಕಡಿಮೆ ಆಗುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಇದೀಗ ಬಜೆಟ್ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಕೆಲವೊಂದು ಅಗತ್ಯ ವಸ್ತುಗಳ ಬೆಲೆ ಕಡಿಮೆಯಾಗಿದೆ. ಯಾವುದು ಇಳಿಕೆ? ಮೊಬೈಲ್ ಬ್ಯಾಟರಿ, ಲಿಥಿಯಂ ಬ್ಯಾಟರಿ, ಸ್ವದೇಶಿ ಬಟ್ಟೆಗಳು, ಲೆದರ್ ಶೂ, ಬೆಲ್ಟ್, ಚರ್ಮದ ಉತ್ಪನ್ನ, ಎಲ್ಇಡಿ ಮತ್ತು ಎಲ್ಸಿಡಿಗಳ ಬೆಲೆ ಇಳಿಕೆಯಾಗಿದೆ. ವೈದ್ಯಕೀಯ ಉಪಕರಣಗಳು, 36 ಕ್ಯಾನ್ಸರ್ ಔಷಧಗಳು, ಜೀವ ರಕ್ಷಕ ಔಷಧಗಳು ಬೆಲೆಯೂ ಕಡಿಮೆ. ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಇಳಿಕೆಯಾಗಿದೆ. The list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಇನ್ನು ಕೆಲವೊಂದು ಐಷಾರಾಮಿ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಯಾವುದು ಏರಿಕೆ? ಮೊಬೈಲ್ ರಿಚಾರ್ಜ್, ಇಂಟರ್ನೆಟ್ ಸೇವೆ ಬೆಲೆ ಹೆಚ್ಚಾಗಿದೆ. ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆಯಾಗಿದೆ. ಸಿಗರೆಟ್ ಮತ್ತು ತಂಬಾಕು ದರ ಕೂಡ ಹೆಚ್ಚಳವಾಗಿದೆ. ಇದರ ಜೊತೆಗೆ ಆಮದು ಕಾರ್ ಹಾಗೂ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ದರ ಏರಿಕೆಯಾಗಿದೆ. ಈ ಸಲದ ಬಜೆಟ್ನಿಂದ ಜನಸಾಮಾನ್ಯರು ನಿಟ್ಟುಸಿರು ಬಿಡುವಂತಾಗಿದ್ದು, ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಗಮನಾರ್ಹವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.